ಆನೆ ಆಯ್ತು, ಕಾಡು ಕೋಣ ಆಯ್ತು, ಮಳೆಯ ಅಬ್ಬರಕ್ಕೆ ನಲುಗಿಯೂ ಆಯ್ತು. ಈ ವರ್ಷ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಿದ್ರು ಈ ಕಾಫಿ ಬೆಳೆಗಾರರು. ಇಷ್ಟೆಲ್ಲ ಇದ್ರೂ ಕೂಡ ಕಾಫಿ ಫಸಲು ಬಂತು ಅಂತ ಕಟಾವು ಮಾಡೋದಕ್ಕೆ ಬೆಳೆಗಾರರು ಮುಂದಾದ್ರೆ ವಾನರ ಕಾಟ ಈಗ ಜೋರಾಗಿದೆ. ಕಾಫಿ ಬೆಳೆಗಾರರಿಗೆ ಮಂಗಗಳ ಕಾಟ. ಕಾಫಿ ಕೊಯ್ಯುವ ಸಮಯದಲ್ಲಿ ಮಾಲೀಕರ ಪರದಾಟ. ಚಿಕ್ಕಮಗಳೂರು ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದವನ್ನ ಪಸರಿಸಿದ ಜಿಲ್ಲೆ. ಕಳೆದ ಕೆಲ ವರ್ಷಗಳಿಂದ ಮಲೆನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆ ಎದುರಿಸ್ತಾನೆ ಇದ್ದಾರೆ. ಕಾಡಾನೆ, ಕಾಡು ಕೋಣಗಳು ತೋಟಗಳನ್ನೇ ಧ್ವಂಸ ಮಾಡಿವೆ. ಇದರ ಜೊತೆ ಅತಿಯಾದ ಮಳೆಯಿಂದ ಇಳುವರಿಯೂ ಕುಂಠಿತವಾಗಿದೆ. ಇದರ ಮಧ್ಯೆ ಉಳಿದ ಬೆಳೆಯನ್ನಾದರೂ ಕಾಪಾಡಿಕೊಳ್ಳೋಣ ಅಂದ್ರೆ ಈ ಮಂಗಗಳ ಕಾಟ. ಚಿಕ್ಕಮಗಳೂರಿನಲ್ಲಿ ಮಂಗಗಳ ಕಾಟ ಮಿತಿ ಮೀರಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಭಾಗಶಃ ಅರೇಬಿಕಾ ತಳಿಯ ಕಾಫಿ ಕಟಾವು ಕಾರ್ಯ ಮುಕ್ತಾಯವಾಗಿದ್ದು, ಬೆಳೆಗಾರರು ಈಗ ರೋಬಸ್ಟಾ ಕಟಾವಿಗೆ ಸಿದ್ದತೆ ನಡೆಸಿದ್ದಾರೆ. ಅರೇಬಿಕಾ ಕಟಾವು ಮುಗಿದು ರೋಬಸ್ಟಾ ಕಟಾವು ಆರಂಭವಾಗುವ ಈ ಸಮಯದಲ್ಲಿ ಮಂಗಗಳು ಹಿಂಡು ಹಿಂಡಾಗಿ ದಾಳಿ ಮಾಡುತ್ತಿದ್ದು, ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಾಗಿದ ಕಾಫಿ ಹಣ್ಣುಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಾಗಿ ಗಿಡಗಳಿಂದ ಕೆಡವಿ ಹಾಕಿ ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡುತ್ತಿವೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಮುನ್ನವೇ ಮಂಗಗಳ ಪಾಲಾಗುತ್ತಿರುವುದು ಬೆಳೆಗಾರರನ್ನ ನಿದ್ದೆಗೆಡಿಸಿದೆ. ಕಾಫಿ ಮಾತ್ರವಲ್ಲದೆ ತೋಟಗಳಲ್ಲಿ ಉಪಬೆಳೆಗಳಾಗಿ ಬೆಳೆಯುವ ಅಡಿಕೆ, ಬಾಳೆ ಹಾಗೂ ಏಲಕ್ಕಿ ಗಿಡಗಳಿಗೂ ಮಂಗಗಳು ಲಗ್ಗೆ ಇಡುತ್ತಿವೆ. ಮಂಗಗಳನ್ನ ಓಡಿಸಲು ಪಟಾಕಿ ಸಿಡಿಸುವುದು ಸೇರಿದಂತೆ ನಾನಾ ಕಸರತ್ತುಗಳನ್ನ ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಈಗಾಗಲೇ ನಲುಗಿರುವ ಕಾಫಿ ಬೆಳೆಗಾರರಿಗೆ ಮಂಗಗಳ ಉಪಟಳ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅರಣ್ಯ ಇಲಾಖೆಗಳು ಮಂಗಗಳನ್ನು ನಿಯಂತ್ರಿಸಬೇಕಿದೆ. ಮಂಗಗಳ ಕಾಟದಿಂದ ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕೆಂಬ ಆಗ್ರಹ ಜೋರಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆನೆ ಆಯ್ತು, ಕಾಡು ಕೋಣ ಆಯ್ತು, ಮಳೆಯ ಅಬ್ಬರಕ್ಕೆ ನಲುಗಿಯೂ ಆಯ್ತು. ಈ ವರ್ಷ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಿದ್ರು ಈ ಕಾಫಿ ಬೆಳೆಗಾರರು. ಇಷ್ಟೆಲ್ಲ ಇದ್ರೂ ಕೂಡ ಕಾಫಿ ಫಸಲು ಬಂತು ಅಂತ ಕಟಾವು ಮಾಡೋದಕ್ಕೆ ಬೆಳೆಗಾರರು ಮುಂದಾದ್ರೆ ವಾನರ ಕಾಟ ಈಗ ಜೋರಾಗಿದೆ. ಕಾಫಿ ಬೆಳೆಗಾರರಿಗೆ ಮಂಗಗಳ ಕಾಟ. ಕಾಫಿ ಕೊಯ್ಯುವ ಸಮಯದಲ್ಲಿ ಮಾಲೀಕರ ಪರದಾಟ. ಚಿಕ್ಕಮಗಳೂರು ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದವನ್ನ ಪಸರಿಸಿದ ಜಿಲ್ಲೆ. ಕಳೆದ ಕೆಲ ವರ್ಷಗಳಿಂದ ಮಲೆನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆ ಎದುರಿಸ್ತಾನೆ ಇದ್ದಾರೆ. ಕಾಡಾನೆ, ಕಾಡು ಕೋಣಗಳು ತೋಟಗಳನ್ನೇ ಧ್ವಂಸ ಮಾಡಿವೆ. ಇದರ ಜೊತೆ ಅತಿಯಾದ ಮಳೆಯಿಂದ ಇಳುವರಿಯೂ ಕುಂಠಿತವಾಗಿದೆ. ಇದರ ಮಧ್ಯೆ ಉಳಿದ ಬೆಳೆಯನ್ನಾದರೂ ಕಾಪಾಡಿಕೊಳ್ಳೋಣ ಅಂದ್ರೆ ಈ ಮಂಗಗಳ ಕಾಟ. ಚಿಕ್ಕಮಗಳೂರಿನಲ್ಲಿ ಮಂಗಗಳ ಕಾಟ ಮಿತಿ ಮೀರಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಭಾಗಶಃ ಅರೇಬಿಕಾ ತಳಿಯ ಕಾಫಿ ಕಟಾವು ಕಾರ್ಯ ಮುಕ್ತಾಯವಾಗಿದ್ದು, ಬೆಳೆಗಾರರು ಈಗ ರೋಬಸ್ಟಾ ಕಟಾವಿಗೆ ಸಿದ್ದತೆ ನಡೆಸಿದ್ದಾರೆ. ಅರೇಬಿಕಾ ಕಟಾವು ಮುಗಿದು ರೋಬಸ್ಟಾ ಕಟಾವು ಆರಂಭವಾಗುವ ಈ ಸಮಯದಲ್ಲಿ ಮಂಗಗಳು ಹಿಂಡು ಹಿಂಡಾಗಿ ದಾಳಿ ಮಾಡುತ್ತಿದ್ದು, ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಾಗಿದ ಕಾಫಿ ಹಣ್ಣುಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಾಗಿ ಗಿಡಗಳಿಂದ ಕೆಡವಿ ಹಾಕಿ ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡುತ್ತಿವೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಮುನ್ನವೇ ಮಂಗಗಳ ಪಾಲಾಗುತ್ತಿರುವುದು ಬೆಳೆಗಾರರನ್ನ ನಿದ್ದೆಗೆಡಿಸಿದೆ. ಕಾಫಿ ಮಾತ್ರವಲ್ಲದೆ ತೋಟಗಳಲ್ಲಿ ಉಪಬೆಳೆಗಳಾಗಿ ಬೆಳೆಯುವ ಅಡಿಕೆ, ಬಾಳೆ ಹಾಗೂ ಏಲಕ್ಕಿ ಗಿಡಗಳಿಗೂ ಮಂಗಗಳು ಲಗ್ಗೆ ಇಡುತ್ತಿವೆ. ಮಂಗಗಳನ್ನ ಓಡಿಸಲು ಪಟಾಕಿ ಸಿಡಿಸುವುದು ಸೇರಿದಂತೆ ನಾನಾ ಕಸರತ್ತುಗಳನ್ನ ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಈಗಾಗಲೇ ನಲುಗಿರುವ ಕಾಫಿ ಬೆಳೆಗಾರರಿಗೆ ಮಂಗಗಳ ಉಪಟಳ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅರಣ್ಯ ಇಲಾಖೆಗಳು ಮಂಗಗಳನ್ನು ನಿಯಂತ್ರಿಸಬೇಕಿದೆ. ಮಂಗಗಳ ಕಾಟದಿಂದ ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕೆಂಬ ಆಗ್ರಹ ಜೋರಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆನೆ ಆಯ್ತು, ಕಾಡು ಕೋಣ ಆಯ್ತು, ಮಳೆಯ ಅಬ್ಬರಕ್ಕೆ ನಲುಗಿಯೂ ಆಯ್ತು. ಈ ವರ್ಷ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಿದ್ರು ಈ ಕಾಫಿ ಬೆಳೆಗಾರರು. ಇಷ್ಟೆಲ್ಲ ಇದ್ರೂ ಕೂಡ ಕಾಫಿ ಫಸಲು ಬಂತು ಅಂತ ಕಟಾವು ಮಾಡೋದಕ್ಕೆ ಬೆಳೆಗಾರರು ಮುಂದಾದ್ರೆ ವಾನರ ಕಾಟ ಈಗ ಜೋರಾಗಿದೆ. ಕಾಫಿ ಬೆಳೆಗಾರರಿಗೆ ಮಂಗಗಳ ಕಾಟ. ಕಾಫಿ ಕೊಯ್ಯುವ ಸಮಯದಲ್ಲಿ ಮಾಲೀಕರ ಪರದಾಟ.
ಚಿಕ್ಕಮಗಳೂರು ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದವನ್ನ ಪಸರಿಸಿದ ಜಿಲ್ಲೆ. ಕಳೆದ ಕೆಲ ವರ್ಷಗಳಿಂದ ಮಲೆನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆ ಎದುರಿಸ್ತಾನೆ ಇದ್ದಾರೆ. ಕಾಡಾನೆ ಕಾಡು ಕೋಣಗಳು ತೋಟಗಳನ್ನೇ ಧ್ವಂಸ ಮಾಡಿವೆ. ಇದರ ಜೊತೆ ಅತಿಯಾದ ಮಳೆಯಿಂದ ಇಳುವರಿಯೂ ಕುಂಠಿತವಾಗಿದೆ. ಇದರ ಮಧ್ಯೆ ಉಳಿದ ಬೆಳೆಯನ್ನಾದರೂ ಕಾಪಾಡಿಕೊಳ್ಳೋಣ ಅಂದ್ರೆ ಈ ಮಂಗಗಳ ಕಾಟ. ಚಿಕ್ಕಮಗಳೂರಿನಲ್ಲಿ ಮಂಗಗಳ ಕಾಟ ಮಿತಿ ಮೀರಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಭಾಗಶಃ ಅರೇಬಿಕಾ ತಳಿಯ ಕಾಫಿ ಕಟಾವು ಕಾರ್ಯ ಮುಕ್ತಾಯವಾಗಿದ್ದು, ಬೆಳೆಗಾರರು ಈಗ ರೋಬಸ್ಟಾ ಕಟಾವಿಗೆ ಸಿದ್ಧತೆ ನಡೆಸಿದ್ದಾರೆ. ಅರೇಬಿಕಾ ಕಟಾವು ಮುಗಿದು ರೋಬಸ್ಟಾ ಕಟಾವು ಆರಂಭವಾಗುವ ಈ ಸಮಯದಲ್ಲಿ ಮಂಗಗಳು ಹಿಂಡು ಹಿಂಡಾಗಿ ದಾಳಿ ಮಾಡುತ್ತಿದ್ದು, ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಾಗಿದ ಕಾಫಿ ಹಣ್ಣುಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಾಗಿ ಗಿಡಗಳಿಂದ ಕೆಡವಿ ಹಾಕಿ ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡುತ್ತಿವೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಮುನ್ನವೇ ಮಂಗಗಳ ಪಾಲಾಗುತ್ತಿರುವುದು ಬೆಳೆಗಾರರನ್ನ ನಿದ್ದೆಗೆಡಿಸಿದೆ. ಕಾಫಿ ಮಾತ್ರವಲ್ಲದೆ ತೋಟಗಳಲ್ಲಿ ಉಪಬೆಳೆಗಳಾಗಿ ಬೆಳೆಯುವ ಅಡಿಕೆ, ಬಾಳೆ ಹಾಗೂ ಏಲಕ್ಕಿ ಗಿಡಗಳಿಗೂ ಮಂಗಗಳು ಲಗ್ಗೆ ಇಡುತ್ತಿವೆ. ಮಂಗಗಳನ್ನು ಓಡಿಸಲು ಪಟಾಕಿ ಸಿಡಿಸುವುದು ಸೇರಿದಂತೆ ನಾನಾ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಈಗಾಗಲೇ ನಲುಗಿರುವ ಕಾಫಿ ಬೆಳೆಗಾರರಿಗೆ ಮಂಗಗಳ ಉಪಟಳ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅರಣ್ಯ ಇಲಾಖೆಗಳು ಮಂಗಗಳನ್ನು ನಿಯಂತ್ರಿಸಬೇಕಿದೆ. ಮಂಗಗಳ ಕಾಟದಿಂದ ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕೆಂಬ ಆಗ್ರಹ ಜೋರಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆನೆ ಆಯ್ತು, ಕಾಡು ಕೋಣ ಆಯ್ತು, ಮಳೆಯ ಅಬ್ಬರಕ್ಕೆ ನಲುಗಿಯೂ ಆಯ್ತು. ಈ ವರ್ಷ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಿದ್ರು ಈ ಕಾಫಿ ಬೆಳೆಗಾರರು. ಇಷ್ಟೆಲ್ಲ ಇದ್ರೂ ಕೂಡ ಕಾಫಿ ಫಸಲು ಬಂತು ಅಂತ ಕಟಾವು ಮಾಡೋದಕ್ಕೆ ಬೆಳೆಗಾರರು ಮುಂದಾದ್ರೆ ವಾನರ ಕಾಟ ಈಗ ಜೋರಾಗಿದೆ. ಕಾಫಿ ಬೆಳೆಗಾರರಿಗೆ ಮಂಗಗಳ ಕಾಟ. ಕಾಫಿ ಕೊಯ್ಯುವ ಸಮಯದಲ್ಲಿ ಮಾಲೀಕರ ಪರದಾಟ. ಚಿಕ್ಕಮಗಳೂರು ಇಡೀ ವಿಶ್ವಕ್ಕೆ ಕಾಫಿಯ ಸ್ವಾದವನ್ನ ಪಸರಿಸಿದ ಜಿಲ್ಲೆ. ಕಳೆದ ಕೆಲ ವರ್ಷಗಳಿಂದ ಮಲೆನಾಡಿನ ಕಾಫಿ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆ ಎದುರಿಸ್ತಾನೆ ಇದ್ದಾರೆ. ಕಾಡಾನೆ ಕಾಡು ಕೋಣಗಳು ತೋಟಗಳನ್ನೇ ಧ್ವಂಸ ಮಾಡಿವೆ. ಇದರ ಜೊತೆ ಅತಿಯಾದ ಮಳೆಯಿಂದ ಇಳುವರಿಯೂ ಕುಂಠಿತವಾಗಿದೆ. ಇದರ ಮಧ್ಯೆ ಉಳಿದ ಬೆಳೆಯನ್ನಾದರೂ ಕಾಪಾಡಿಕೊಳ್ಳೋಣ ಅಂದ್ರೆ ಈ ಮಂಗಗಳ ಕಾಟ. ಚಿಕ್ಕಮಗಳೂರಿನಲ್ಲಿ ಮಂಗಗಳ ಕಾಟ ಮಿತಿ ಮೀರಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಭಾಗಶಃ ಅರೇಬಿಕಾ ತಳಿಯ ಕಾಫಿ ಕಟಾವು ಕಾರ್ಯ ಮುಕ್ತಾಯವಾಗಿದ್ದು, ಬೆಳೆಗಾರರು ಈಗ ರೋಬಸ್ಟಾ ಕಟಾವಿಗೆ ಸಿದ್ಧತೆ ನಡೆಸಿದ್ದಾರೆ. ಅರೇಬಿಕಾ ಕಟಾವು ಮುಗಿದು ರೋಬಸ್ಟಾ ಕಟಾವು ಆರಂಭವಾಗುವ ಈ ಸಮಯದಲ್ಲಿ ಮಂಗಗಳು ಹಿಂಡು ಹಿಂಡಾಗಿ ದಾಳಿ ಮಾಡುತ್ತಿದ್ದು, ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಾಗಿದ ಕಾಫಿ ಹಣ್ಣುಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಾಗಿ ಗಿಡಗಳಿಂದ ಕೆಡವಿ ಹಾಕಿ ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡುತ್ತಿವೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಮುನ್ನವೇ ಮಂಗಗಳ ಪಾಲಾಗುತ್ತಿರುವುದು ಬೆಳೆಗಾರರನ್ನ ನಿದ್ದೆಗೆಡಿಸಿದೆ. ಕಾಫಿ ಮಾತ್ರವಲ್ಲದೆ ತೋಟಗಳಲ್ಲಿ ಉಪಬೆಳೆಗಳಾಗಿ ಬೆಳೆಯುವ ಅಡಿಕೆ, ಬಾಳೆ ಹಾಗೂ ಏಲಕ್ಕಿ ಗಿಡಗಳಿಗೂ ಮಂಗಗಳು ಲಗ್ಗೆ ಇಡುತ್ತಿವೆ. ಮಂಗಗಳನ್ನು ಓಡಿಸಲು ಪಟಾಕಿ ಸಿಡಿಸುವುದು ಸೇರಿದಂತೆ ನಾನಾ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ. ಒಟ್ಟಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಈಗಾಗಲೇ ನಲುಗಿರುವ ಕಾಫಿ ಬೆಳೆಗಾರರಿಗೆ ಮಂಗಗಳ ಉಪಟಳ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅರಣ್ಯ ಇಲಾಖೆಗಳು ಮಂಗಗಳನ್ನು ನಿಯಂತ್ರಿಸಬೇಕಿದೆ. ಮಂಗಗಳ ಕಾಟದಿಂದ ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕೆಂಬ ಆಗ್ರಹ ಜೋರಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.